ಎಸ್ ರಾಜ್ಯಕ್ಕೆ ರಾಮನ ಮೂರ್ತಿಯನ್ನ ಕರೆತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಯಾವ ಮೂರ್ತಿ ಅನ್ನೋದು ಸ್ಕ್ರೀನ್ ಅಲ್ಲಿ ನೀವೀಗ ನೋಡ್ತಾ ಇದ್ರಿ. ಒಂದು ಮೈಸೂರಿನ ಶಿಲ್ಪಿ ಕೆತ್ತನೆ ಮಾಡಿರುವಂತಹ ಮೂರ್ತಿ ಏನಿದೆ ಅದು ಪ್ರತಿಷ್ಠಾಪನೆ ಆಗಿದೆ. ಆದರೆ ಮತ್ತೊಂದು ಮೂರ್ತಿ ಏನಿದೆ, ಕರ್ನಾಟಕದ ಶಿಲ್ಪಿ ಕರ್ನಾಟಕದ ಶಿಲೆಯನ್ನ ಬಳಸಿ ಕೆತ್ತನೆ ಮಾಡಿರುವಂತಹ ಮೂರ್ತಿ ಏನಿದೆ, GL ಭಟ್ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ, ಅದನ್ನ ವಾಪಸ್ ರಾಜ್ಯಕ್ಕೆ ತಗೊಂಡ್ಬರಬೇಕು. ನಮ್ಮ ರಾಜ್ಯದ ಶಿಲ್ಪಿ ಕೆತ್ತನೆ ಮಾಡಿರೋದು, ನಮ್ಮ ರಾಜ್ಯದ ಶಿಲೆ ಅದಕ್ಕೆ ಬಳಕೆ ಆಗಿರೋದು, ಅದು ನಮ್ಮಲ್ಲೇ ಇರಲಿ ಅಂತ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ. ಈ ಪ್ರಯತ್ನ ಎಲ್ಲಿಗೆ ಹೋಗಿ ನಿಲ್ಲತ್ತೆ ನೋಡಬೇಕು. ಯಾಕಂದ್ರೆ ಟ್ರಸ್ಟ್ ನಿರ್ಧಾರ ಏನು ಅನ್ನೋದು ಗೊತ್ತಿಲ್ಲ, ಭಗವಂತನ ಇಚ್ಛೆ ಏನು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಎಸ್ ಶ್ರೀನಿವಾಸ್ ಅವರೇ, ಅಲ್ಲಿ ಸಿಕ್ಕಂತಹ ಕಲ್ಲು, ಅದು ನೀವು ಹೇಳ್ತಾ ಇದ್ರಿ, ನಾವು ಅವರು ಅಲ್ಲಿ ಜಮೀನು ಉಳುಮೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆ ಕಲ್ಲು ತೆಗೆಸಿ ಅಂತ ಹೇಳಿದಕ್ಕೆ ನಾವು ಹೋಗಿದ್ದಾಗಿತ್ತು. ಆದರೆ ಅಲ್ಲಿ ಅಷ್ಟು ದೊಡ್ಡ ಕಲ್ಲಿತ್ತು, ಅದು ರಾಮನ ಮೂರ್ತಿ ಆಗುತ್ತೆ ಆ ಕಲ್ಲಲ್ಲಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅದನ್ನು ತೆಗೆಯೋವಾಗ ಅಂತ. ಸೊ ನಿಮ್ಮನ್ನು ಅವ್ರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಯಾವಾಗಂತೆ ಅದನ್ನು ತೆಗೆದು ಕಳಿಸಿ? ಮೇಡಮ್ ಇಲ್ಲ, ಅದು ನಮಗೆ ಅದು ಜಮೀನ್ ಲೆವೆಲ್ ಮಾಡಿ ಕಲ್ಲೆಲ್ಲ ಎತ್ತಿದ್ವಿ. ಅದಾದ್ಮೇಲೆ ನಮಗೆ ಕಲ್ಲು ಎತ್ತ ತನಕನೂ ಗೊತ್ತಿರಲಿಲ್ಲ ಅದು ರಾಮ? ಇಲ್ಲ ಗೊತ್ತಿರಲಿಲ್ಲ. ಎತ್ತಿ ಮತ್ತೆ ಮೇಲ್ಗಡೆ ಹಾಕಿದಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಅದು ರಾಮನ ಮೂರ್ತಿ ಆಗತ್ತೆ ಅದರಲ್ಲಿ? ಇಲ್ಲ, ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದ್ರ ಜೊತೆಗೆ ನಮಗೆ ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಅವರ ಗುರುಗಳಾದಂಥ ಮಾನೆಯವರು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿರ್ತಾರೆ. ಅದ್ರ ಜೊತೆಗೆ ನಮಗೆ ಫೋನ್ ಮಾಡಿ ಸುರೇಂದ್ರ ವಿಶ್ವಕರ್ಮನ್ ನೋಡಿಯಪ್ಪ, ಹಿಂಗೆ ಚೆನ್ನೈಗೆ ಹೋಗಿದ್ದೀವಿ, ಕಲ್ಲನ್ನ ರಾಮನಿಗೆ ಅಂತಲೇ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದೀವಿ, ಅಲ್ಲಿ ನೋಡ್ಕೊಂಡು ಬರ್ತಾಯಿದ್ದೀವಿ, ಯಾವ್ದಾದ್ರು ನೋಡಿ ಕಲ್ಲು ಚೆನ್ನಾಗಿದ್ದರೆ ಈ ಥರ ಫೋಟೋ ಕಳಿಸಿ, ಡೈರೆಕ್ಟ್ ಬೇಕಾದ್ರೆ ನಾನು ಇಲ್ಲಿಗೆ ಬರ್ತೀನಿ ನಿಮ್ಮ ಇದಕ್ಕೆ ಕೆಲಸ ಮಾಡೋ ಜಾಗಕ್ಕೆ ಅಂತ ಹೇಳ್ತಾರೆ. ಅದಾದಮೇಲೆ ಸರಿ ಸರ್ ಆಯಿತು ಬನ್ನಿ ಹಿಂಗೆ ಅಂತೇಳಿ ಫೋಟೋ ಕಳಿಸ್ಕೊಟ್ಟೆ ನಾನು. ಫೋಟೋ ಕಳಿಸ್ಕೊಟ್ಮೇಲೆ ಅವಪ್ಪ ಕಲರ್ ಎಲ್ಲ ಚೆನ್ನಾಗಿದೆಯಲ್ಲ, ಕಲರ್ ತುಂಬ ಚೆನ್ನಾಗಿದೆ, ನೋಡೇ ಬರೋಣ ಬರ್ತೀವಿ ಅಲ್ಲಿಗೆ ಅಂತೇಳಿ ಡೈರೆಕ್ಟಾಗಿ ಅಲ್ಲಿಗೆ ನಮ್ಮ ಊರಿಗೆ ಬರ್ತಾರೆ, ಗುಜ್ಜೇಗೌಡನಪುರ. ಮತ್ತು ನೀವು ಕಲ್ಲು ತೆಗೆದು ಮೇಲ್ಗಡೆ ಇಟ್ಟಿದ್ವಿ? ಫಸ್ಟ್ ಇಟ್ಟಿದ್ವಿ ಮೇಡಮ್, ಅಲ್ಲೇ ಜಮೀನಲ್ಲೇ ಇತ್ತು. ದೊಡ್ಡ ಕಲ್ಲು? ದೊಡ್ಡ ಕಲ್ಲು. ಅದನ್ನ 3 ಭಾಗ ಮಾಡಿ ಮೇಲ್ಗಡೆ ಇಟ್ಟಿದ್ವಿ. ಅದು ಕಲರ್ ಎಲ್ಲ ಬಂದು ನೋಡಿ ಚೆಕ್ ಮಾಡಿ ಒಂದು ಸ್ಯಾಂಪಲ್ ಕೊಡಿ ಅಂತೆಲ್ಲ ಹೇಳಿ, ಅವಾಗ ಸುರೇಂದ್ರ ಕೃಷ್ಣಶಿಲೆ ಅನ್ನೋದು ಅಂದ್ರೆ ಈಗ ಜಮೀನು ಆಳದಲ್ಲಿ ಏನೇನೋ ಕಲ್ಲುಗಳೆಲ್ಲ ಇರುತ್ತೆ, ಅದು ಮೂರ್ತಿ ಕೆತ್ತನೆ ಆಗುವಂತ ಕಲ್ಲು ಅನ್ನೋದು ನಿಮಗೆ ಗೊತ್ತಾಗಿತ್ತಾ? ಇಲ್ಲ ಮೇಡಮ್, ನಾವು ಅದೇ ಕೆಲಸದಲ್ಲೇ ಇರೋದು. ನಾವು ಅದೇ ನಾವು ಕೃಷ್ಣಶಿಲೆ ಕಲ್ಲಾದ್ರೆ ತೆಗೆಯೋದಿಲ್ಲ, ಬೇರೆದು ನಮಗೆ ಬರಲ್ಲ, ಗೊತ್ತಿಲ್ಲ ನಮಗೆ ಬೇರೆ ಕಲ್ಲು ತೆಗಿಯೋಕ್ಕೆ. ನಾವು ಕೃಷ್ಣಶಿಲೆ ಕಲ್ಲು ಮಾತ್ರ ನಾವು ತೆಗೆಯೋದು ಮೇಡಮ್. ಅದ್ರ ಜೊತೆಗೆ ಅವರು ಸುರೇಂದ್ರ ಸರ್ ಬಂದು ನಮಗೆ ಹೇಳ್ತಾರೆ, ಟೆಸ್ಟ್ ಎಲ್ಲ ಮಾಡಬೇಕು, ಮತ್ತೆ ಒಂದು ಸ್ಯಾಂಪಲ್ ಪೀಸ್ ಕೊಡಿ ಅಂದ್ಬಿಟ್ಟು ತೊಗೊಂಡೋಗಿ, ಚೆನ್ನಾಗಿದೆಯಪ್ಪ ನೋಡೋಣ, ದೇವರ ಆಶೀರ್ವಾದ ಅದರಲ್ಲಿ ಬರಬೇಕು ಅಂತ ಅನಿಸುತ್ತೋ ಅದರಲ್ಲಿ ನೋಡೋಣ ಅಂತೇಳಿ ಅವರು ನಮ್ಮ ಇವ್ರಿಗೆ ಗೋಪಾಲ್ಜಿ ಅನ್ನೋರಿಗೆ, ಅವರು ಇವರು ನಮ್ಮ ಮಾನಯ್ಯ ಬಡಿಗೇರವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಫೋನ್ ಮಾಡಿ ಹೇಳಿದ ಮೇಲೆ ಅವರು ಕಾಂಟ್ಯಾಕ್ಟ್ ಮಾಡಿ ಹೇಳಿದ ಮೇಲೆ ಸರಿಯಪ್ಪ ಆಯಿತು, ಒಂದು ರೆಡಿ ಮಾಡಿಸಿ ಅಂದರೆ ನಾವು ಹೇಳ್ದಂಗೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ತುಂಬ ನಮಗೆ ಹೇಳ್ತಾರೆ. ಹೇಳಿದ್ಮೇಲೆ ನಾವು ಆ ಕಲ್ಲನ್ನೆಲ್ಲ ನಾವು ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ವೇಸ್ಟೇಜ್ ಎಲ್ಲ ತೆಗಿಬೇಕಾದ್ರೆ ನಮಗೆ ಒಂದು 2 ದಿನ ಆದರೆ ಸಾಕು. ನಮ್ಮ ಗುರುಗಳು ಹೇಳಿದ್ದು ಸುರೇಂದ್ರ ವಿಶ್ವಕರ್ಮ ಅವರು, ನಾನು ಹೇಳ್ದಂಗೆ ಮಾಡಿಸ್ಕೊಡ್ಬೇಕು ನೀನು ಅಂತ ಹೇಳಿ ಅದೇ ಪ್ರಕಾರವಾಗಿ ಬಾಕ್ಸ್ ಥರ ಮಾಡಿ ಅಲ್ಲೋಗಿ ಕೆತ್ತನೆಗೆ ರೆಡಿ ಆಗಬೇಕು, ಅವರು ಮಾರ್ಕಿಂಗ್ ಮಾಡ್ಕೊಂಡು ಎಲ್ಲ ಮಾಡೋಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿ ಹೇಳ್ತಾರೆ. ಸರಿ ಗುರುಗಳಾಯಿತು, ನಿಮ್ಮ ಆಸೆ ಅಂತೆ ಶ್ರೀರಾಮನಿಗೆ ಅಂತ ಹೇಳ್ತಿದ್ರೆ ನಮಗೂ ತುಂಬ ಖುಷಿನೇ. ಇಲ್ಲಿಂದ ಹೋಗ್ತಿದೆ ಅಂತಂದರೆ ನಮ್ಮ ಪುಣ್ಯ, ಎಷ್ಟೋ ಜನ್ಮದ ಪುಣ್ಯ, ಅದು ನಮ್ಮ ಭಾಗ್ಯ ನಮ್ಗೆ ಸಿಕ್ಕಿದೆಯಲ್ಲ, ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡಿಸ್ಕೊಡ್ತೀನಿ ಅಂತೇಳಿ 7 ರಿಂದ 8 ಜನ ಎಲ್ಲರನ್ನೂ ಕೆಲಸದವರೆಲ್ಲ ಕರ್ಕೊಂಡು ಒಂದು 8 ರಿಂದ 9 ದಿನ ಕೆಲಸ ಆಗಿದೆ. ಸರಿ, ನಿಮಗೆ ಶಿಲ್ಪ ಕೆತ್ತನೆಗೆ ಅಂತ ಕಾಲ್ ಮಾಡಿ ಅಲ್ಲಿ ಕರ್ಸ್ಕೊಂಡ ಮೇಲೆ ಕರ್ನಾಟಕದ್ದೇ ಶಿಲೆ ಬರುತ್ತೆ ಅನ್ನೋದು ಗೊತ್ತಿತ್ತಾ? ಇಲ್ಲ, ನಮಗೆ ಆ್ಯಕ್ಚುಲಿ ಭಾಳಷ್ಟು ಶಿಲೆಗಳು ಇದ್ವು. ಗಲೆವರ ನೇಪಾಳದಿಂದ ಬಂದಂಥ ಸಾಲಿಗ್ರಾಮ ಶಿಲೆ ಆಗಿರಲಿ, ಅಥವಾ ರಾಜಸ್ಥಾನ ಉದಯಪುರ ಆ ಕಡೆಯಿಂದ ಬಂದಂಥ ಕೆಲವು ಕಲ್ಲುಗಳು, ಜೊತೆಗೆ ಕರ್ನಾಟಕದ ಒಂದು 6-7 ಕಲ್ಲುಗಳೇನೋ ಜೊತೆಗಿತ್ತು. ನನಗೆ ಎಲ್ಲ ಕಲ್ಲುಗಳಲ್ಲಿಯೂ ನೋಡಿ ಅದನ್ನು ನಾನು ನೇಪಾಳ ಶಿಲೆಯನ್ನು ಫಸ್ಟು ಮೊದಲು ಅವರು ಪ್ರಾಮಿನೆಂಟ್ಸ್ ಕೇಳಿದ್ದು, ಈ ನೇಪಾಳ ಶಿಲೆಯಲ್ಲಿ ಶಿಲ್ಪ ಮಾಡಬಹುದಾ ಅಂತ ಕೇಳಿದರು ಫಸ್ಟ್. ನಾನು ಹೇಳಿದೆ ಆ ಕಲ್ಲು ಅಷ್ಟು ಸಪೋರ್ಟಿವ್ ಆಗಿಲ್ಲ, ಯಾಕಂತಂದರೆ ಒಳಗಡೆ ಗ್ರೈನ್ಸ್ಗಳು ಇದ್ದಿರುತ್ತೆ, ಮತ್ತು ಹೊಡೆದ ತಕ್ಷಣ ಬ್ರಿಟಲ್ ಥರ ಸ್ಪ್ಲಿಟ್ ಆಗುತ್ತೆ. ಕಲ್ಲುಗಳು ನಿರ್ಮಾಣ ಆಗೋದು 2 ರೀತಿಯಲ್ಲಿ, ಒಂದು ಲಾವಾರಸದಿಂದ ನಿರ್ಮಾಣ ಆಗುತ್ತೆ, ಇನ್ನೊಂದು ಕಂಪ್ರೆಸ್ಡ್ ಬ್ರಿಕ್ಸ್ ಥರ ನಿರ್ಮಾಣ ಆಗುವ. ನಮ್ಮ ದಕ್ಷಿಣ ಈ ಕಲ್ಲುಗಳಲ್ಲಿ ಇದು ಪ್ರಾಕೃತಿಕವಾಗಿ ನಿರ್ಮಾಣವಾದಂತಹ ಕಲ್ಲುಗಳು ಇದು. ಆದ್ದರಿಂದ ಇದು ಬಿಸಿಗೆ, ಆ್ಯಸಿಡ್ಡಿಗೆ, ಯಾವುದಕ್ಕೆ ಏನೇ ಹಾಕಿದ್ರೂ ಇದು ಶಾಶ್ವತವಾಗಿ ಇರುವಂಥ ಕಲ್ಲು.
ಈ ಕೆಲವು ಕಲ್ಲುಗಳು ಬಿಸಿಗೆ ಒಡೆದು ಹೋಗ್ಬಿಡ್ತದೆ. ಈಗ ಗ್ರಾನೈಟನ್ನೆಲ್ಲ ತೆಗಿಬೇಕಾದ್ರೆ 4 ಕಡೆ ಸಮ್ ಕೆಮಿಕಲ್ ಎಲ್ಲ ಇರುತ್ತಂತೆ, ಅಂದ್ರೆ ಈಗ ಅವೆಲ್ಲ ನೀವು act ಆಗುತ್ತೆ. ಅಭಿಷೇಕ ಮಾಡಿದಾಗ ಹಾಲು ಹಾಕಿದ್ರೆ ಅದು ಹಾಲಿನ ರೂಪದಲ್ಲೇ ಬರಬೇಕು, ಅದ್ರಲ್ಲಿ ಏನು ಮಿಕ್ಸ್ ಆಗಬಾರ್ದು ಅಂತ. ಸಾರ್ವಕಾಲಿಕವಾಗಿ ಇರುವಂತಹ ಪ್ರಬುದ್ಧ ಶಿಲೆ ಅಂದರೆ ಇದೇ ಶಿಲೆ. ಆದ್ರಿಂದ ಈ ಶಿಲೆಯನ್ನ ನಾನು ಆಯ್ಕೆ ಮಾಡಿಕೊಂಡೆ. ನನಗೆ ಆ ಕಲ್ಲುಗಳಲ್ಲಿ ನನಗೆ ಹೆಚ್ಚು ಅನುಭವ ಇಲ್ಲ, ವರ್ಕ್ ಮಾಡಿದ್ದೀನಿ. ಆದರೆ ನನಗೆ ಇದು ಯಾವುದು ಒಂಥರ ಬಹಳ ರೂಢಿ ಇತ್ತಲ್ಲ, ಸಂಪರ್ಕ ಯಾವ ಕಲ್ಲಿನೊಟ್ಟಿಗೆ ಇಷ್ಟು ವರ್ಷಗಳ ಕಾಲ ಇದ್ದೆ, ಕರಗತ ನಾವು ನೋಡಿ ಕೆಲಸ ಮಾಡಿ ಅದ್ರ ಮೇಲೆ ಹಾಗಾಗಿ ಇದೇ ಕಲ್ಲಲ್ಲಿ ನಾನು ಮಾಡ್ತೀನಿ ಅಂತಂದವಾಗ ಅವರು ಅದನ್ನು ಜಿಯೋಲಜಿಕಲ್ ಇವ್ರ ಹತ್ರ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಕೊನೆಗೆ ಇದು ಮಾಡಿ ಆಯಿತು ಗಣೇಶ್ ಭಟ್ರೆ, ನೀವು ಇದರಲ್ಲೇ ಮಾಡಿ, ನಿಮಗೆ ಈ ಲಕ್ಷಣಗಳನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ಅನುಭವಿಸ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಮೂಡಿದ ರಾಮಲಲ್ಲಾನ ದೇಶಕ್ಕೆ ಕೊಡ್ತಾ ಇದ್ದೀರಿ. ಆ ಗೌರವ ಭಾವನೆಯನ್ನ ನಿಮ್ಮ ಸ್ವರೂಪದ ರೂಪದಲ್ಲಿ ತಂದು ನಮಗೆ ಕೊಡಿ. ಇನ್ಸ್ಟ್ರಕ್ಷನ್ 3 ಅಂತ ಹೇಳ್ತಿದ್ರು, ಅಂದ್ರೆ 5 ವರ್ಷದ ಬಾಲಕ. ಹೌದು, ನಾನು ಭಾರತೀಯ ಸಾಂಪ್ರದಾಯಿಕ ಶೈಲಿಯನ್ನು ಅನುಸರಿಸಿಕೊಂಡು ಮಾಡಿದೆ. ನಾನು ಒಂದು ನನ್ನ ಗುರುಗಳ ಆಶೀರ್ವಾದದಿಂದ ನಾನು ಕಲಿತಂತಹದ್ದು ಯಾವುದು ನನಗೆ ಪ್ರಾವೀಣ್ಯತೆ ಇದೆ ಅದನ್ನು ನಾನು ಮಾಡುವ ದೃಷ್ಟಿಯಿಂದ ನಾನು ವರ್ಕ್ ಮಾಡಿದೆ. ಒಂದು ಶಾಶ್ವತವಾಗಿರಬೇಕಾದ್ರೆ ಯಾವ್ಯಾವ ಬಲಗಳನ್ನು ಎಲ್ಲೆಲ್ಲಿ ಕೊಡಬೇಕು, ಯಾಕೆಂದರೆ ಅರ್ಥಕ್ವೇಕ್ ಆಗುವಂತಹ ಸ್ಥಳಗಳು ಅದೆಲ್ಲ. ನಾವು ಅಲ್ಲಿರುವಾಗಲೇ 2 ಸಾರಿ ಅರ್ಥಕ್ವೇಕ್ ಆಗಿತ್ತು ಅದು. ಆದ್ರಿಂದ ದೇವಸ್ಥಾನವನ್ನು ಕೂಡ ಹಾಗೆ ಕಟ್ಟಿದ್ದಾರೆ ಅವರು. ಕೆಳಗಡೆ ಸಾಧಾರಣ ಒಂದು 30 ಅಡಿ ಆಳದಿಂದ ಅದರ ಬೇಸುಗಳನ್ನು ಕರ್ನಾಟಕದ ಗ್ರಾನೈಟ್ಗಳೇ ಬಳಕೆ ಆಗಿರುವಂಥದ್ದು. ಕರ್ನಾಟಕದ ಆ ಕಲ್ಲು ಅಲ್ಲ, ದೇವಾಲಯದ ಕಲ್ಲುಗಳು ಕೂಡ ಬುಡದಲ್ಲಿ ಆಧಾರವಾಗಿ, ಹೇಗೆ ರಾಮನಿಗೆ ಹನುಮ ಆಧಾರವಾಗಿದ್ನೋ ಹಾಗೆ ಕರ್ನಾಟಕದ ಈ ಎಲ್ಲ ಕಲ್ಲುಗಳು ಆ ಪವಿತ್ರ ಸ್ಥಳವನ್ನು ನಿರ್ಮಾಣ ಮಾಡೋದರಲ್ಲಿ ಭಾಗಿಯಾಗಿದ್ದಾವೆ. ವಿಶೇಷವಾಗಿ ಕರ್ನಾಟಕದ ಪಾಲು ಬಹಳ ದೊಡ್ಡದಿದೆ, ಪ್ರಾರಂಭದಿಂದಲೂ ಅದಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಿಲ್ಪ ಶೈಲಿಗಳನ್ನ, ಆಲಯ ಶೈಲಿಗಳನ್ನು ಕೊಟ್ಟಿದ್ದು ಕರ್ನಾಟಕ. ಹೌದು, ದೇವಸ್ಥಾನದ ನಿರ್ಮಾಣಕ್ಕೆ ಬಳಕೆ ಆದಂತಹ ವಸ್ತು, ಅಲ್ಲಿ ಕೆಲಸ ಮಾಡ್ತಾ ಇರೋರು, ಪೂಜೆಯ ವಿಧಿವಿಧಾನವನ್ನ ವಹಿಸ್ಕೊಂಡವರು ಎಲ್ಲರೂ ಕೂಡ ಕರ್ನಾಟಕದವರು. ಅದು ಬಹಳ ಹೆಮ್ಮೆ ವಿಚಾರ. ಅದು ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ, ಒಂದು ಸಿಕ್ಕಬೇಕಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.